ಕೋಲಾರ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೋಲಾಹಲ ನಡೀತಾ ಇತ್ತು. ಈಗಲೂ ಕೂಡ ಮುಂದುವರಿತಾ ಇದೆ. ಕಾಂಗ್ರೆಸ್ನಲ್ಲಿ ಕಾವೇರ್ತಾ ಇದೆ ಕೋಲಾರದ ಟಿಕೆಟ್ ಫೈಟ್. ಮೂರನೇವರಿಗೆ ಲಾಭ ಆಗುತ್ತಾ ಇಬ್ಬರ ಜಗಳ ಗೊತ್ತಿಲ್ಲ. ಅಂತ ಸುಳಿವನ್ನ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಮುನಿಯಪ್ಪ ಒಂದು ಕಡೆ, ರಮೇಶ್ ಕುಮಾರ್ ಒಂದು ಕಡೆ, ಇಬ್ಬರೂ ಕೂಡ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರ ಬೆಂಬಲಿಗರಿಗೂ ಕೂಡ ಮಿಸ್ ಆಗಿ ಮೂರನೇವರು ಲಾಭ ಪಡೆದುಕೊಳ್ಳುವ ಅವಕಾಶ ಇದೆ. ಈ ಇಬ್ಬರ ಕಡೆಯವರಲ್ಲದೆ ಮೂರನೇ ವ್ಯಕ್ತಿಗೆ ಕೋಲಾರ ಟಿಕೆಟ್ ಎನ್ನುವ ಮಾತು. ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿಯ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ತಮ್ಮ ಮಾತುಗಳು. KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು. ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗನ್ನಿಸ್ತೀನಿ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಎರಡು ಬಣಗಳಿಗೂ ಬಿಟ್ಟು ಅನಿಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು. ನನ್ನ ಪೊಲಿಟಿಕಲ್ ಅನಾಲಿಸಿಸಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಅಂದರೆ ನನ್ನ ಫೀಲಿಂಗ್ ಇದು. ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು. ಮೋಸ್ಟ್ಲಿ ಅದೃಷ್ಟ ಅಂತ ಯಾರೋ ನೋಡೋಣ. ನೋಡಿ, KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು. ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗನ್ನಿಸ್ತೀನಿ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಎರಡು ಬಣಗಳಿಗೂ ಬಿಟ್ಟು ಅನಿಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು. ನನ್ನ ಪೊಲಿಟಿಕಲ್ ಅನಾಲಿಸಿಸಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು